ಒನ್ಸ್ ಡ್ರೈ ಆದಮೇಲೆ ಎಷ್ಟೇ ಹಲಸಿದ್ರೂ ಹೋಗಲ್ಲ. ಈ ಕೃಷ್ಣ ಪಾದ ನಾನೊಂದು ಗ್ಲಾಸ್ ರೈಸ್ ಯೂಸ್ ಮಾಡಿರೋದು. ಒಂದು ಗ್ಲಾಸ್ ಅಕ್ಕಿ ತೊಳೆದು ಸ್ವಲ್ಪ ನೀರು ಹಾಕಿ ಮಿನಿಮಮ್ 5 hours ಸೋಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸಿನಲ್ಲಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಆ ಪೇಸ್ಟನ್ನು ಫುಲ್ ಒಣಗಿಸ್ಬೇಕು. ಡ್ರೈ ಆದಮೇಲೆ ಅದನ್ನು ನೀವು ಯಾವುದೇ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಬೋದು. ಲಾಂಗ್ ಟೈಮ್ ಸ್ಟೋರ್ ಇರುತ್ತೆ. ಯೂಸ್ ಮಾಡೋಕ್ಕೆ ಒಂದು ಸ್ಮಾಲ್ ಪೀಸ್ ತಗೊಂಡು ಈ ಥರ ನೀರಲ್ಲಿ ಹಾಕಿ ಒಂದು 30 ಸೆಕೆಂಡ್ ಬಿಟ್ಟರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆ್ಯಂಡ್ ಇದನ್ನು ನೀವು ಕಾಟನಲ್ಲಿ ಡಿಪ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಥರ ಯಾವ ರಂಗೋಲಿ ಬೇಕಾದರೂ ನೀವು ಹಾಕೋಬೋದು. ಈ ಥರ ನೀವು ಒನ್ಸ್ ಮಾಡಿಟ್ಕೊಂಡ್ರೆ ಸಾಕು. ಇದರಿಂದ ನೀವು ಡೈಲಿ ರಂಗೋಲಿ, ಕೃಷ್ಣ ಪಾದ, ಲಕ್ಷ್ಮೀ ಪಾದ ಅಥವಾ ಯಾವ ಥರ ಡಿಸೈನ್ ಬೇಕಾದರೂ ನೀವು ಸೂಪರ್ ಈಸಿಯಾಗಿ ಹಾಕೋಬೋದು. ಡ್ರೈ ಆದಮೇಲೆ ಒಂದು ತೋರಿಸ್ತೀನಿ ನೋಡಿ.